ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅಮೋಸ್ ಅಲೆಕ್ಸಾಂಡರ್ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರುವ ಮೇರಿ ಹಾಗೂ ಜಾನ್ ಒಂದು ನ್ಯೂಸ್ ಚಾನೆಲ್ ನಲ್ಲಿ ರಿಪೋರ್ಟರ್ ಗಳಾಗಿ ಕೆಲಸ ಮಾಡ್ತಿರ್ತಾರೆ. ಒಂದು ದಿನ ಇವರ ಇಮೇಲ್ ಐಡಿಗೆ ಒಬ್ಬ ಸೈಕೋಪಾತ್ ಇಮೇಲ್ ಮಾಡಿರ್ತಾನೆ. ನೀವು ಜೈಲಿಗೆ ಹೋಗಿ ಬಂದಿರುವ ಬೇರೆ ಬೇರೆ ಕ್ರಿಮಿನಲ್ ಗಳನ್ನ ಇಂಟರ್ವ್ಯೂ ಮಾಡ್ತಿರೋದನ್ನ ನೋಡ್ತಿದ್ದೀನಿ, ಬೇಕಾದ್ರೆ ನಾನು ಕೂಡ ಇಂಟರ್ವ್ಯೂ ಕೊಡ್ತೀನಿ, ನನ್ನ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾನೆ. ಈಗ ಮೇರಿ ಅವನ ಹೆಸರನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಆತ ಹಲವಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿರುವ ಒಬ್ಬ ಸೈಕೋಪಾತ್ ಅಂತ ಗೊತ್ತಾಗುತ್ತೆ. ಜಾನ್ಗೆ ಆ ವ್ಯಕ್ತಿ ಡೇಂಜರಸ್ ಅನ್ಸಿ ನಾವು ಅವನ ಇಂಟರ್ವ್ಯೂ ಮಾಡೋದು ಬೇಡ ಅಂತ ಹೇಳ್ತಾನೆ. ಆದ್ರೆ ಮೇರಿ ಮಾತ್ರ ಇಲ್ಲ, ಈ ಇಂಟರ್ವ್ಯೂ ನಮ್ಮಿಬ್ಬರ ಕರಿಯರ್ ನಲ್ಲಿ ಹೈಲೈಟ್ ಆಗ್ಬಹುದು ಅಂತ ಜಾನ್ ನನ್ನ ಫೋರ್ಸ್ ಮಾಡಿ ಇಂಟರ್ವ್ಯೂಗೆ ಕರೆದುಕೊಂಡು ಹೋಗ್ತಾಳೆ. ಇವರು ಆ ಸೈಕೋಪಾತ್ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋದಾಗ ಲಿಟ್ರಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಘಟನೆ ಒಂದು ನಡೆಯುತ್ತೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಇವರು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋಗಿರುವ ಆ ಸೈಕೋಪಾತ್ ಯಾರು, ಆತ ಯಾಕೆ ಇವರಿಬ್ಬರನ್ನ ಇಂಟರ್ವ್ಯೂಗೆ ಅಂತ ಇನ್ವೈಟ್ ಮಾಡ್ದ, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಜಾನ್ ಎಂಬಾತ ಜೀವನದಲ್ಲಿ ತಾನು ಮಾಡಿದ ತಪ್ಪುಗಳನ್ನ ರಿಗ್ರೆಟ್ ಮಾಡ್ತಾ ಯಾರಿಗೋ ಹೇಳ್ತಿರ್ತಾನೆ. ನಂತರ ಹಿಮಾಚಲ್ ಪ್ರದೇಶ್ಗೆ ಟ್ರಿಪ್ಗೆ ಅಂತ ಹೋಗಿರುವ ಚಿತ್ರದ ಹೀರೋಯಿನ್ ಮೇರಿಯನ್ನ ನೋಡ್ತೀವಿ. ಸ್ನೇಹಿತರೆ, ಸದ್ಯ ಬೇರೆ ಬೇರೆ ಜಾಗದಲ್ಲಿರುವ ಜಾನ್ ಹಾಗೂ ಮೇರಿ ಇಬ್ಬರು ಕೂಡ ಈ ಹಿಂದೆ ಪ್ರೀತಿ ಮಾಡ್ತಿದ್ದೋ ಇವರ ಜೀವನದಲ್ಲಿ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಜಾನ್ ಕ್ಯಾಮ್ರಾಮನ್ ಆಗಿ ಹಾಗೂ ಮೇರಿ ರಿಪೋರ್ಟರ್ ಆಗಿ ಒಂದೇ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ತಮ್ಮ ಕೆಲಸವನ್ನ ತುಂಬಾನೇ ಪ್ರಾಮಾಣಿಕವಾಗಿ ಮಾಡ್ತಿದ್ದ ಇವರಿಬ್ಬರು ಯಾರಿಗೆ ಅನ್ಯಾಯ ಆದ್ರೂ ಕೂಡ ತಕ್ಷಣ ಹೋಗಿ ರಿಪೋರ್ಟಿಂಗ್ ಮಾಡ್ತಿರ್ತಾರೆ. ಸದ್ಯ ಇಬ್ಬರು ಸೇರಿ ಒಬ್ಬ MLA ಮಗ ಅಪ್ರಾಪ್ತ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿರುವ ಕೇಸನ್ನ ರಿಪೋರ್ಟಿಂಗ್ ಮಾಡ್ತಿರ್ತಾರೆ. ಯಾಕಂದ್ರೆ ಹುಡುಗಿಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ MLA ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ತನ್ನ ಮಗನನ್ನ ಕಾಪಾಡಿಕೊಂಡಿರ್ತಾನೆ. ಇನ್ನು ಜಾನ್ ಹಾಗೂ ಮೇರಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದು ಒಂದೇ ಮನೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರ್ತಾರೆ. ಹೀಗೆ ಮೇರಿ ರಿಪೋರ್ಟಿಂಗ್ ಮಾಡ್ತಿರೋದನ್ನ ಸಿಟಿಯಿಂದ ತುಂಬಾನೇ ದೂರದಲ್ಲಿರುವ ಒಂದು ಮನೆಯಲ್ಲಿ ಕೂತು ಅಮೋಸ್ ಅಲೆಕ್ಸಾಂಡರ್ ಎಂಬ ಸೈಕೋಪಾತ್ ನೋಡ್ತಿರ್ತಾನೆ. ವಿಚಿತ್ರವಾಗಿ ನಗುತ್ತಾ ಮೇರಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಾನು ಸಾಕಿದ್ದ ನಾಯಿಗೆ ಊಟ ಹಾಕಿ ಒಳಗಡೆ ಹೋಗಿ ತನ್ನ ಮೊಬೈಲ್ ನಲ್ಲಿ ಇಮೇಲ್ ಅನ್ನ ಸೆಂಡ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಇವನ ನಾಯಿ ಈತ ಹಾಕಿದ್ದ ಊಟ ಮಾಡದೆ ಜೋರಾಗಿ ಬೊಗಳ್ತಿರುತ್ತೆ. ಈಗ ಅಮೋಸ್ಗೆ ಇದ್ದಕ್ಕಿದ್ದ ಹಾಗೆ ತುಂಬಾನೇ ಕೋಪ ಬಂದು ಅಲ್ಲೇ ಇದ್ದ ಬ್ಯಾಟ್ ನಿಂದ ತನ್ನ ನಾಯಿಗೆ ಹೊಡೆದು ಸಾಯಿಸಿ ಬಿಡುತ್ತಾನೆ. ಸ್ನೇಹಿತರೆ, ಅಮೋಸ್ನ ಬಿಹೇವಿಯರ್ ನೋಡ್ತಿದ್ದ ಹಾಗೇನೆ ನಮಗೆ ಅರ್ಥವಾಗುತ್ತೆ ಈತ ಒಬ್ಬ ದೊಡ್ಡ ಸೈಕೋಪಾತ್ ಅಂತ. ಇಲ್ಲಿಗೆ ಕಟ್ಟಾಗಿ ಆ ದಿನ ರಾತ್ರಿ ಜಾನ್ ಹಾಗೂ ಮೇರಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದಾಗ ಅಮೋಸ್ ಕಳಿಸಿರುವ ಇಮೇಲ್ ಅನ್ನ ನೋಡ್ತಾಳೆ. ನೀವು ಜೈಲಿಗೆ ಹೋಗಿ ಬಂದಿರುವ ಹಲವಾರು ಜನ ಕ್ರಿಮಿನಲ್ ಗಳನ್ನ ಇಂಟರ್ವ್ಯೂ ಮಾಡ್ತಿರೋದನ್ನ ಟಿವಿಯಲ್ಲಿ ನೋಡ್ತಿದ್ದೆ, ಬೇಕಾದ್ರೆ ನಾನು ಕೂಡ ಇಂಟರ್ವ್ಯೂ ಕೊಡ್ತೀನಿ, ನನ್ನ ಹೆಸರು ಅಮೋಸ್ ಅಲೆಕ್ಸಾಂಡರ್ ಅಂತ, ನನ್ನ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಅಂತ ಮೆಸೇಜ್ ಮಾಡಿರುತ್ತಾನೆ. ಮೇರಿ ಅವನ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ಆ ಸೈಕೋಪಾತ್ 20ಕ್ಕೂ ಹೆಚ್ಚು ಹುಡುಗಿಯರು ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿರುವ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮೇರಿ ತನಗೆ ಬಂದಿರುವ ಇಮೇಲ್ ನ ಬಗ್ಗೆ ಜಾನ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಆದ್ರೆ ಜಾನ್ ಮಾತ್ರ ಮೇರಿ ಮೊದಲೇ ನಮಗೆ ಎಲ್ಲಾ ಕಡೆಯಿಂದ ಥ್ರೆಟನಿಂಗ್ ಇಮೇಲ್ ಗಳು ಹಾಗೂ ಮೆಸೇಜ್ ಗಳು ಬರ್ತಾನೆ ಇರುತ್ತವೆ, ಮೋಸ್ಟ್ಲಿ ನಮಗೆ ಥ್ರೆಟನ್ ಮಾಡೋದಕ್ಕೆ ಅಂತಾನೆ ಯಾರೋ ಈ ರೀತಿ ಇಮೇಲ್ ಮಾಡ್ತಿರ್ಬಹುದು, ಅಥವಾ ನಿಜವಾಗಿಯೂ ಅಮೋಸ್ ಎಂಬ ಆ ಸೈಕೋಪಾತೆ ಇಮೇಲ್ ಮಾಡಿದ್ರೆ ಆತ ತುಂಬಾನೇ ಡೇಂಜರ್ ಅನ್ಸುತ್ತೆ, ನಾವು ಬೇಕಾದಷ್ಟು ಬೇರೆ ಬೇರೆ ಇಂಟರ್ವ್ಯೂಗಳನ್ನ ಕೂಡ ಮಾಡಬಹುದು, ನಾವು ಈ ಇಂಟರ್ವ್ಯೂಗೆ ಹೋಗೋದು ಬೇಡ ಅಂತ ಹೇಳಿಬಿಡುತ್ತಾನೆ. ಆದ್ರೆ ಮೇರಿ ಮಾತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾ ಜಾನ್ ಇದೊಂದು ಇಂಟರ್ವ್ಯೂ ಅನ್ನ ಕಂಪ್ಲೀಟ್ ಮಾಡೋಣ, ನಂತರ ಇಬ್ಬರು ಕೂಡ ಹಿಮಾಚಲ್ಗೆ ಹೋಗಿ ಹಾಲಿಡೇ ಎಂಜಾಯ್ ಮಾಡೋಣ ಅಂತ ಒಪ್ಪಿಸ್ತಾಳೆ. ಈಗ ಜಾನ್ ಎಷ್ಟೇ ಬೇಡ ಅಂದ್ರೂ ಕೂಡ ಮೇರಿ ಪದೇ ಪದೇ ಫೋರ್ಸ್ ಮಾಡಿದ ಕಾರಣ ಬೇರೆ ದಾರಿ ಇಲ್ಲದೆ ಆಕೆ ಜೊತೆ ಅಮೋಸ್ನ ಮನೆಗೆ ಹೊರಡುತ್ತಾನೆ. ಹೀಗೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ ನಂತರ ಸಿಟಿಯಿಂದ ತುಂಬಾನೇ ದೂರದಲ್ಲಿ ಹಾಗೂ ಕಾಡಿನ ಮಧ್ಯೆ ಇರುವ ಆ ಸೈಕೋಪಾತ್ ಅಮೋಸ್ನ ಮನೆಗೆ ಬರ್ತಾರೆ. ಮೊದಲಿಗೆ ಜಾನ್ಗೆ ಹ್ಯಾಂಡ್ಶೇಕ್ ಕೊಟ್ಟು ನಂತರ ಮೇರಿಗೆ ಹ್ಯಾಂಡ್ಶೇಕ್ ಕೊಡ್ತಾನೆ. ಆದ್ರೆ ವಿಚಿತ್ರವೆಂಬಂತೆ ತುಂಬಾ ಹೊತ್ತಾದ್ರೂ ಕೂಡ ಮೇರಿಯ ಕೈಯನ್ನ ಬಿಡೋದೇ ಇಲ್ಲ. ಇವನ ಬಿಹೇವಿಯರ್ ನೋಡಿ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಆದ ಮೇರಿ ತನ್ನ ಕೈಯನ್ನ ಬಿಡಿಸಿಕೊಳ್ತಾಳೆ. ಈಗ ಜಾನ್ ಕ್ಯಾಮ್ರಾ ಸೆಟಪ್ ಮಾಡಿದ ನಂತರ ಇಂಟ್ರಡಕ್ಷನ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಈಗ ಅಲೆಕ್ಸಾಂಡರ್ ತನ್ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮಾರು 25 ವರ್ಷಗಳ ಹಿಂದೆ ಈ ಅಲೆಕ್ಸಾಂಡರ್ ಒಬ್ಬ ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಆದ್ರೆ ಯಾವುದೋ ಕಾರಣಕ್ಕೆ ಇಬ್ಬರ ಮಧ್ಯ ಜಗಳಾಗಿ ಅಲೆಕ್ಸಾಂಡರ್ ತನ್ನ
ಲವರ್ನನ್ನ ಸಾಯಿಸಿ ಬಿಡ್ತಾನೆ. ನಂತರ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿ ಅಪ್ರಾಪ್ತ ಹುಡುಗಿಯರು ಹಾಗೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡೋದಕ್ಕೆ ಶುರು ಮಾಡುತ್ತಾನೆ. ನಂತರ ಪೊಲೀಸರು ಇವನ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೂ ಇವನನ್ನ ಅರೆಸ್ಟ್ ಮಾಡಿ ಸುಮಾರು 20 ವರ್ಷ ಜೈಲಿಗೆ ಕಳುಹಿಸಿರುತ್ತಾರೆ. ಆದ್ರೆ ಈಗ ಅನಾರೋಗ್ಯದ ಕಾರಣದಿಂದಾಗಿ ಹಾಗೂ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಗದ ಕಾರಣ ಈತ ಹೊರಗಡೆ ಬಂದಿರುತ್ತಾನೆ. ಈತ ತಾನು ಮಾಡಿರುವ ಕ್ರೈಮ್ ಗಳನ್ನ ತುಂಬಾನೇ ಆರಾಮಾಗಿ ಹೇಳ್ತಿರೋದನ್ನ ಕೇಳಿದ ಜಾನ್ ಹಾಗೂ ಮೇರಿಗೆ ತುಂಬಾನೇ ಶಾಕ್ ಹಾಗೂ ಕೋಪ ಎರಡೂ ಆಗುತ್ತೆ. ಆದ್ರೆ ಅಲೆಕ್ಸಾಂಡರ್ ಈಗಲೂ ವಿಚಿತ್ರವಾಗಿ ನಗುತ್ತಾ ನಾನು ಮಾಡಿರೋದು ಯಾವುದು ತಪ್ಪು ಅಂತ ಇದುವರೆಗೂ ಅನ್ಸಿಲ್ಲ. ಆದ್ರೆ ಕಾನೂನಿನ ಪ್ರಕಾರ ಅದು ತಪ್ಪು ಅನ್ನೋದಾದ್ರೆ ನಾನೇನು ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತೇನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಇನ್ ಆದಾಗ ಅಮ್ಮನಿಯಲ್ಲಿ ಜಾನ್ ಆಗ್ಲಿ ಮೇರಿ ಆಗ್ಲಿ ಕಾಣಿಸೋದಿಲ್ಲ. ಆದ್ರೆ ಅವರಿಬ್ಬರು ತಮ್ಮ ಜೊತೆ ತೆಗೆದುಕೊಂಡು ಬಂದಿದ್ದ ವಸ್ತುಗಳು ಅಲ್ಲೇ ಇರೋದನ್ನ ನೋಡ್ತೀವಿ. ನಂತರ ಈ ಸೈಕೋಪಾತ್ ತನ್ನ ಪಾಡಿಗೆ ತಾನು ರೆಡಿಯಾಗಿ ಹೊರಗಡೆ ನಿಂತಿದ್ದ ಅವರ ಕಾರ್ನ ಡೋರ್ ಅನ್ನ ಕ್ಲೋಸ್ ಮಾಡಿ ನಡೆದುಕೊಂಡು ಹೊರಟು ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮೇರಿ ತನ್ನ ಮನೆಯಲ್ಲಿದ್ರೆ ಜಾನ್ ತುಂಬಾನೇ ಗಾಯ ಆಗಿರೋ ರೀತಿ ಕುಂಟುತ್ತಾ ಅಲ್ಲಿಗೆ ಬರ್ತಾನೆ. ಮೇರಿ ತುಂಬಾನೇ ಕೋಪದಲ್ಲಿ ನಾನು ಎಷ್ಟು ಸಾರಿ ನಿನ್ಗೆ ಕಾಲ್ ಮಾಡಿದೆ, ಎಲ್ಲಿಗೆ ಹೋಗಿದ್ದೆ ಅಂತ ತುಂಬಾನೇ ಜಗಳ ಮಾಡ್ತಾಳೆ. ಈಗ ಅಷ್ಟಕ್ಕೂ ಆ ಸೈಕೋಪಾತ್ನ ಮನೆಯಲ್ಲಿ ಏನ್ ನಡೀತು ಅಂತ ತೋರಿಸೋದಿಲ್ಲ. ಆದ್ರೆ ಮುಂದೆ ನಮಗೆ ಗೊತ್ತಾಗುತ್ತೆ. ಹೀಗೆ ಇಬ್ಬರ ಮಧ್ಯ ಜಗಳ ಮತ್ತಷ್ಟು ಜಾಸ್ತಿಯಾಗಿ ಜಾನ್ ಕೋಪದಲ್ಲಿ ಇನ್ಮೇಲೆ ನಿನ್ನ ಜೊತೆ ಇರೋದಿಲ್ಲ ಅಂತ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಹೊರಟು ಹೋಗ್ತಾನೆ. ಹೀಗೆ ಇಬ್ಬರ ಮಧ್ಯ ಬ್ರೇಕಪ್ ಆದ ನಂತರ ಮೇರಿ ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾಳೆ. ನಂತರ ತುಂಬಾನೇ ಎಮೋಷನಲ್ ಆಗಿ ತನ್ನ ಪೊಲೀಸ್ ಫ್ರೆಂಡ್ ಆಗಿದ್ದ ಡ್ಯಾನಿ ಎಂಬಾತನನ್ನ ಮನೆಗೆ ಕರೆಸಿ ಆ ದಿನ ಅಲೆಕ್ಸಾಂಡರ್ ನ ಮನೆಯಲ್ಲಿ ನಡೆದದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸ್ನೇಹಿತರೆ, ಆ ದಿನ ಇವರಿಬ್ಬರು ಅಲೆಕ್ಸಾಂಡರ್ ನ ಇಂಟರ್ವ್ಯೂ ಮಾಡ್ತಿರುವಾಗ ಆತ ಕಿಚನ್ ಗೆ ಹೋಗಿ ಜ್ಯೂಸ್ ಅನ್ನ ತಂದಿರ್ತಾನೆ. ಆ ಜ್ಯೂಸ್ ಅನ್ನ ಕುಡಿತಿದ್ದ ಹಾಗೆ ಇವರಿಬ್ಬರು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿರ್ತಾರೆ. ನಂತರ ಆ ಸೈಕೋ ಅಲೆಕ್ಸಾಂಡರ್ ಇವರಿಬ್ಬರ ವಸ್ತುಗಳನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಮೇರಿ ಡ್ಯಾನಿಗೆ ರಿಕ್ವೆಸ್ಟ್ ಮಾಡ್ತಾ ಸರ್ ಅನ್ಅಫಿಷಿಯಲಿ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿ ಆ ಸೈಕೋಪಾತ್ ಅಲೆಕ್ಸಾಂಡರ್ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿ. ಅದಕ್ಕೆ ಡ್ಯಾನಿ ಸರಿ ಜಾನ್ ಈಗ ಎಲ್ಲಿದ್ದಾನೆ ಅಂತ ವಿಚಾರಿಸ್ತಾನೆ. ಸರ್ ನಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಯ್ತು, ಈ ಕೇಸ್ ನಲ್ಲಿ ಅವನನ್ನ ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಇವರಿಬ್ಬರು ಆ ದಿನ ಅಲೆಕ್ಸಾಂಡರ್ ನ ಮನೆಗೆ ಹೋದಾಗ ಜ್ಯೂಸ್ ಕುಡಿಯೋದಕ್ಕೂ ಮುಂಚೆ ಆ ಅಲೆಕ್ಸಾಂಡರ್ ಇವರಿಗೆ ಒಂದಷ್ಟು ಫೋಟೋಸ್ ಗಳನ್ನ ತೋರಿಸ್ತಾನೆ. ಅಂದ್ರೆ ಈತ ಬೇರೆ ಬೇರೆ ಸ್ಟೇಟ್ ಗಳಿಗೆ ಹೋಗಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಈತ ಯಾರ ಮೇಲೆ ಅತ್ಯಾಚಾರ ಮಾಡಿರ್ತಾನೋ ಆ ಕ್ರೈಮ್ಸ್ ನ ಫೋಟೋಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಡ್ಯಾನಿ ತನ್ನ ಟೀಮ್ ನ ಜೊತೆ ಅಲೆಕ್ಸಾಂಡರ್ ನ ಮನೆಗೆ ಹೋಗಿ ಅನ್ಅಫಿಷಿಯಲಿ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಮನೆಯಲ್ಲಿದ್ದ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡುತ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಮತ್ತೆ ಆ ದಿನದ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಜಾನ್ ಸ್ಮೋಕ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದಾಗ ಅಲೆಕ್ಸಾಂಡರ್ ಕೂಡ ಅವನ ಹಿಂದೆನೆ ಬರ್ತಾನೆ. ವಿಚಿತ್ರವಾಗಿ ನಗುತ್ತಾ ಜಾನ್ ನಿನಗೆ ಯಾರಾದ್ರೂ ಹುಡುಗಿಯರು ಬೇಕು ಅಂದ್ರೆ ಹೇಳು, ನಾನು ಅರೇಂಜ್ ಮಾಡ್ತೀನಿ. ನೀನು ಆ ಮೇರಿಯನ್ನ ನಿಜವಾಗಿಯೂ ಪ್ರೀತಿ ಮಾಡ್ತಿದ್ಯಾ ಅಥವಾ ಬೇರೆ ಏನಾದ್ರೂ ಇಂಟೆನ್ಷನ್ ಇದೆಯಾ ಅಂತ ವಿಚಿತ್ರವಾಗಿ ನಗ್ತಾನೆ. ಈಗ ಇವನ ಮಾತು ಕೇಳಿ ಪಿತ್ತ ನೆತ್ತಿಗೇರಿದ ಜಾನ್ ಸರಿಯಾಗಿ ಹೊಡೆದು ಬಿಡ್ತಾನೆ. ಆಗ ಅಲೆಕ್ಸಾಂಡರ್ ಕೋಪದಲ್ಲಿ ನೀನು ಇಲ್ಲಿಂದ ವಾಪಸ್ ಹೋಗೋಷ್ಟರಲ್ಲಿ ನಿನ್ಗೆ ಏನ್ ಮಾಡ್ತೀನಿ ನೋಡ್ತಿರೋ ಅಂತ ವಾಪಸ್ ಒಳಗಡೆ ಬರ್ತಾನೆ. ಈಗ ಒಳಗಡೆ ಇದ್ದ ಮೇರಿ ಕೂಡ ಇವನ ಇಂಟರ್ವ್ಯೂ ಸಾಕು ಇಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲೇ ಅಲೆಕ್ಸಾಂಡರ್ ಇಬ್ಬರಿಗೂ ಜ್ಯೂಸ್ ತರ್ತಾನೆ. ಆದ್ರೆ ಆ ಜ್ಯೂಸ್ ನ ಒಳಗಡೆ ಅಲೆಕ್ಸಾಂಡರ್ ಏನಾದ್ರೂ ಮಿಕ್ಸ್ ಮಾಡಿರ್ಬಹುದು ಅಂತ ಇಬ್ಬರು ಕೂಡ ಕುಡಿಯೋದಕ್ಕೆ ಭಯ ಪಡ್ತಾರೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ಅಲೆಕ್ಸಾಂಡರ್ ನ ಮನೆಗೆ ಇನ್ವೆಸ್ಟಿಗೇಷನ್ ಗೆ ಅಂತ ಬಂದಿದ್ರಲ್ವಾ. ಡ್ಯಾನಿ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲೆಕ್ಸಾಂಡರ್ ಯಾರ್ಯಾರ ಮೇಲೆ ಅತ್ಯಾಚಾರ ಮಾಡಿದ್ನೋ ಆ ಹುಡುಗಿ ಹಾಗೂ ಮಹಿಳೆಯರ ಡ್ರಾಯಿಂಗ್ ಅನ್ನ ಗೋಡೆ ಮೇಲೆ ಬಿಡಿಸಿರುತ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಡ್ಯಾನಿ ಆ ಡ್ರಾಯಿಂಗ್ಸ್ ಗಳನ್ನ ನೋಡ್ತಾ ಮುಂದೆ ಹೋದಾಗ ಶಾಕಿಂಗ್ಲಿ ಅಲ್ಲಿ ಮೇರಿಯ ಡ್ರಾಯಿಂಗ್ ಕೂಡ ಇರುತ್ತೆ. ಹಾಗಾದ್ರೆ ಆ ದಿನ ಅಲೆಕ್ಸಾಂಡರ್ ಮೇರಿ ಮೇಲೂ ಕೂಡ ಅತ್ಯಾಚಾರ ಮಾಡಿದ್ನ ಅಂತ ಡ್ಯಾನಿ ಹಾಗೂ ಬೇರೆ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲೀಗ ಆ ದಿನದ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದಿನ ಅಲೆಕ್ಸಾಂಡರ್ ಜ್ಯೂಸ್ ತಂದು ಕೊಟ್ಟಾಗ ಇಬ್ಬರು ಕುಡಿಯೋದಕ್ಕೆ ಭಯ ಪಟ್ರಲ್ವಾ. ಆಗ ಅಲೆಕ್ಸಾಂಡರ್ ಅವರಿಗೆ ನಂಬಿಕೆ ಬರೋದಕ್ಕೆ ಅಂತ ಮೊದಲು ಜ್ಯೂಸ್ ಅನ್ನ ತಾನೇ ಕುಡಿತಾನೆ. ಈಗ ಪ್ರೆಸೆಂಟ್ ನಲ್ಲಿ ಡ್ಯಾನಿ ತಕ್ಷಣವೇ ಮೇರಿಯನ್ನ ಮೀಟ್ ಮಾಡಿ ಆ ಸೈಕೋಪಾತ್ ಅಲೆಕ್ಸಾಂಡರ್ ಆ ದಿನ ನಿನ್ನ ಮೇಲೂ ಕೂಡ ಅತ್ಯಾಚಾರ ಮಾಡದ್ನ, ಇದೇ ವಿಷಯಕ್ಕೆ ನಿನ್ನ ಹಾಗೂ ಜಾನ್ ಮಧ್ಯ ಜಗಳ ಆಗಿ ಬ್ರೇಕಪ್ ಆಯ್ತಾ ಅಂತ ವಿಚಾರಿಸ್ತಾನೆ. ಈಗ ಡ್ಯಾನಿಯ ಮಾತುಗಳನ್ನ ಕೇಳಿದ ಮೇರಿ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ನೋಡ್ತಿದ್ದ ಹಾಕಿನೇ ಡ್ಯಾನಿಗೆ ಕನ್ಫರ್ಮ್ ಆಗುತ್ತೆ.
ಹೋಗುತ್ತೆ ತಾನು ಗೆಸ್ ಮಾಡಿದ ಹಾಗೆ ಆ ದಿನ ಅಲೆಕ್ಸಾಂಡರ್ ಈಕೆ ಮೇಲೆ ಅತ್ಯಾಚಾರ ಮಾಡ್ದ ಅಂತ. ಈಗ ಡ್ಯಾನಿ ಹಾಗೂ ಅವನ ಟೀಮ್ ಆ ಸೈಕೋಪಾತ್ ನನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈಗ ಮೇರಿ ಆ ದಿನ ಅಲೆಕ್ಸಾಂಡರ್ ಹೇಳಿದ್ದ ಮತ್ತೊಂದು ವಿಷಯವನ್ನ ನೆನಪಿಸಿಕೊಳ್ತಾಳೆ. ಸ್ನೇಹಿತರೆ, ಅಲೆಕ್ಸಾಂಡರ್ ಬೇರೆ ಬೇರೆ ಸ್ಟೇಟ್ ಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋ ರೀತಿ ನಾಟಕ ಮಾಡಿ ಹುಡುಗಿಯರನ್ನ ಹಾಗೂ ಮಹಿಳೆಯರನ್ನ ಅತ್ಯಾಚಾರ ಮಾಡ್ತಿದ್ದ ಅಲ್ವಾ. ಅದೇ ರೀತಿ ವೇಷ ಮರ್ಸ್ಕೊಂಡು ಕೋಲ್ಕತ್ತಾಗೆ ಹೋಗಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುತ್ತಾನೆ. ಈಗ ವಿಚಿತ್ರವಾಗಿ ನಗುತ್ತಾ, ನಾನು ಲಕ್ಷ್ಮಿಯನ್ನ ನೋಡಿದಾಗ ಯಾವ ರೀತಿ ಫೀಲಿಂಗ್ಸ್ ಬಂದಿತ್ತೋ ನಿನ್ನನ್ನ ನೋಡಿದ್ರೆ ಅದೇ ರೀತಿ ಫೀಲಿಂಗ್ಸ್ ಬರ್ತಿದೆ ಅಂತ ಮೇರಿಗೆ ಹೇಳಿರ್ತಾನೆ. ಈಗ ಮೇರಿಗೆ ತುಂಬಾನೇ ಶಾಕ್ ಆಗಿ ಇನ್ಮೇಲೆ ಇಲ್ಲೇ ಇದ್ರೆ ತುಂಬಾನೇ ಡೇಂಜರ್ ಅಂತ ತಕ್ಷಣವೇ ಕಾರ್ನ ಬಳಿ ಹೋದಾಗ ಜಾನ್ ಅಲ್ಲಿರೋದಿಲ್ಲ. ಈ ಕಡೆ ಮತ್ತೊಂದು ಸಿಗರೇಟ್ ಸೇದೋದಕ್ಕೆ ಅಂತ ಹೊರಗಡೆ ಹೋಗಿದ್ದ ಜಾನ್ ಮತ್ತೆ ವಾಪಸ್ ಮನೆ ಒಳಗಡೆ ಬಂದಾಗ ಅವನಿಗೆ ಮೇರಿ ಕಾಣಿಸೋದಿಲ್ಲ. ಈಗ ಜಾನ್ಗೆ ಸ್ವಲ್ಪ ಗಾಬರಿಯಾಗಿ ಮೇರಿಯಲ್ಲಿ ಅಂತ ಕೇಳೋಷ್ಟರಲ್ಲೇ ಹಿಂದಿನಿಂದ ಬಂದ ಸೈಕೋಪಾತ್ ಅಲೆಕ್ಸಾಂಡರ್ ಅವನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡುತ್ತಾನೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ಕೊನೆಗೂ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದ ಅಲೆಕ್ಸಾಂಡರ್ ನನ್ನ ಡ್ಯಾನಿ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡುತ್ತಾನೆ. ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಅಲೆಕ್ಸಾಂಡರ್ಗೆ ತುಂಬಾನೇ ಗಾಯಗಳಾಗಿದ್ದ ಕಾರಣ ಮೊದಲವನಿಗೆ ಟ್ರೀಟ್ಮೆಂಟ್ಗೆ ಅಂತ ಗವರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಕಡೆ ಮೇರಿ ಅಲೆಕ್ಸಾಂಡರ್ ಅರೆಸ್ಟ್ ಆದ ಅಂತ ಗೊತ್ತಾಗ್ತಿದ್ದ ಹಾಗೆ ತಾವು ಆ ದಿನ ರೆಕಾರ್ಡ್ ಮಾಡಿದ ಇಂಟರ್ವ್ಯೂ ಅನ್ನ ಟೆಲಿಕಾಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಟಿವಿಯಲ್ಲಿ ಆ ನ್ಯೂಸ್ ನೋಡಿದ ಜಾನ್ ತುಂಬಾನೇ ಶಾಕ್ ಆಗ್ತಾನೆ. ಹಾಗೂ ಜಾನ್ಗೆ ಈಗಾಗಲೇ ಅವರ ಮನೆಯವರು ಬೇರೊಬ್ಬಳು ಹುಡುಗಿ ಜೊತೆ ಮದುವೆ ಮಾಡಿಸಿ ಆಕೆ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಹೀಗೆ ಮೇರಿಯ ಇಂಟರ್ವ್ಯೂ ನೋಡಿ ತುಂಬಾನೇ ಎಮೋಷನಲ್ ಆಗಿ ಕೊನೆಗೆ ತನ್ನ ಹೆಂಡತಿಗೆ ತಾನು ಹಾಗೂ ಮೇರಿ ಪ್ರೀತಿ ಮಾಡ್ತಿದ್ದ ವಿಷಯವನ್ನ ಕನ್ಫೆಸ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಆ ದಿನ ನಡೆದ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಮೇರಿ ಆ ದಿನ ಅಲ್ಲಿಂದ ಹೊರಡಬೇಕು ಅಂತ ಕಾರ್ನಲ್ಲಿ ಹೋಗಿ ಕೂತಿದ್ಲಲ್ವಾ. ಎಷ್ಟೇ ಹೊತ್ತು ವೇಟ್ ಮಾಡಿದ್ರು ಕೂಡ ಜಾನ್ ಮನೆಯಿಂದ ಹೊರಗಡೆ ಬಾರದಿದ್ದಾಗ ಜಾನ್ಗೆ ಏನಾದ್ರೂ ಆಗಿರ್ಬೋದಾ ಅಂತ ಚೆಕ್ ಮಾಡೋದಕ್ಕೆ ಒಳಗಡೆ ಬರ್ತಾಳೆ. ಆಗ ಅಲೆಕ್ಸಾಂಡರ್ ತಲೆಗೆ ಹೊಡೆದಿದ್ದ ಕಾರಣ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿರುವ ಜಾನ್ ಅನ್ನ ನೋಡಿ ತುಂಬಾನೇ ಭಯಪಟ್ಟು ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ವಿಚಿತ್ರವಾಗಿ ನಗುತ್ತಾ ಹಿಂದಿನಿಂದ ಬಂದ ಅಲೆಕ್ಸಾಂಡರ್, ನಾನು ಇದುವರೆಗೂ ಮಾಡಿರುವ ಎಲ್ಲ ಕ್ರೈಮ್ಗಳಿಗೂ ಶಿಕ್ಷೆಯನ್ನ ಅನುಭವಿಸಿದ್ದೀನಿ, ಆದ್ರೆ ನನಗೀಗ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ. ನಾನು ನ್ಯೂಸ್ ಚಾನೆಲ್ ಅನ್ನ ನೋಡ್ತಿದ್ದಾಗ್ಲೇನೆ ಡಿಸೈಡ್ ಮಾಡಿದೆ ನೀನೇ ನನ್ನ ಕೊನೆಯ ವಿಕ್ಟಿಮ್ ಅಂತ. ಸೊ ಅದೇ ಕಾರಣಕ್ಕೆ ಪ್ಲಾನ್ ಮಾಡಿ ನಿನ್ನನ್ನ ಇಲ್ಲಿಗೆ ಬರುವ ಹಾಗೆ ಮಾಡಿದ್ದು ಅಂತ ಅಲ್ಲೇ ಇದ್ದ ಬ್ಯಾಟ್ ನಿಂದ ಆಕೆ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಅವಳ ಮೇಲೂ ಕೂಡ ಬೇರೆ ವಿಕ್ಟಿಮ್ಸ್ ಗಳ ರೀತಿನೇ ಅತ್ಯಾಚಾರ ಮಾಡ್ತಾನೆ. ಆದ್ರೆ ಆಕೆಯನ್ನ ಕೊಲೆ ಮಾಡದೆ ಹಾಗೆ ಬಿಡ್ತಾನೆ. ಏಕೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಾನು ಅರೆಸ್ಟ್ ಆಗಿ ಆರಾಮಾಗಿ ಜೈಲಲ್ಲಿ ಇರಬಹುದು ಅಂತ ಇವನ ಪ್ಲಾನ್ ಆಗಿರುತ್ತೆ. ಏಕೆ ವಾಪಸ್ ಮೇರಿಗೆ ಪ್ರಜ್ಞೆ ಬಂದಾಗ ಅಲ್ಲಿ ಸೈಕೋಪಾತ್ ಅಲೆಕ್ಸಾಂಡರ್ ಇರೋದೇ ಇಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ಅಲೆಕ್ಸಾಂಡರ್ ನನ್ನ ಅನ್ಅಫಿಷಿಯಲಿ ಅರೆಸ್ಟ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ವಾ. ತಕ್ಷಣ ಯಾರಿಗೋ ಗೊತ್ತಾಗದ ಹಾಗೆ ಹಾಸ್ಪಿಟಲ್ಗೆ ಹೋಗಿ ಅವನನ್ನ ಕಿಡ್ನಾಪ್ ಮಾಡ್ಕೊಂಡು ಮತ್ತೆ ಅವನ ಮನೆಗೇನೆ ಕರೆದುಕೊಂಡು ಹೋಗ್ತಾಳೆ. ಅವನನ್ನ ಚೇರ್ಗೆ ಕಟ್ಟಿ ಹಾಕಿ ತುಂಬಾನೇ ಹೊಡೆದು ಟಾರ್ಚರ್ ಮಾಡ್ತಾ, ನೀನು ಮಾಡಿರುವ ಪಾಪಗಳಿಗೆ ಅಷ್ಟೊಂದು ಈಸಿಯಾಗಿ ನಿನಗೆ ಸಾವನ್ನ ಕೊಡೋದಿಲ್ಲ, ನಿನಗೆ ಏನ್ ಮಾಡ್ತೀನಿ ನೋಡ್ತಿರೋ ಅಂತ ಚಾಕುವಿನಿಂದ ಅವನ ಮೈಯನ್ನೆಲ್ಲ ಕೊಯ್ದು ತುಂಬಾನೇ ಟಾರ್ಚರ್ ಮಾಡ್ತಾಳೆ. ಅಲೆಕ್ಸಾಂಡರ್ಗೆ ಆ ಟಾರ್ಚರ್ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ದಯವಿಟ್ಟು ನನ್ನನ್ನ ಸಾಯಿಸಿ ಬಿಡು ಅಂತ ಬೇಡಿಕೊಳ್ತಿರ್ತಾನೆ. ಆದ್ರೆ ಮೇರಿ ಈತ ಒದ್ದಡಿ ಇಲ್ಲೇ ಸಾಯಿಲಿ ಅಂತ ಅವನನ್ನ ಚೇರ್ಗೆನೆ ಕಟ್ಟಿ ಹಾಕಿ ತಾನೊಬ್ಬಳೆ ಹಿಮಾಚಲ್ ಪ್ರದೇಶ್ಗೆ ಟ್ರಿಪ್ಗೆ ಅಂತ ಹೋಗ್ತಾಳೆ. ಸ್ನೇಹಿತರೆ, ನಿಮಗೆ ನೆನಪಿದ್ರೆ ಚಿತ್ರದ ಶುರುವಿನಲ್ಲಿ ಪ್ರೀತಿ ಮಾಡ್ತಿದ್ದ ಮೇರಿ ಹಾಗೂ ಜಾನ್ ಹಿಮಾಚಲ್ ಪ್ರದೇಶ್ಗೆ ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರಲ್ವಾ. ಆದ್ರೆ ಜಾನ್ ಜೊತೆ ಬ್ರೇಕಪ್ ಆಗಿ ಆತ ಬೇರೊಂದು ಮದುವೆ ಆಗಿರೋ ಕಾರಣ ಒಬ್ಬಳೆ ಟ್ರಿಪ್ಗೆ ಹೋಗ್ತಾಳೆ. ಹೀಗೆ ಟ್ರಿಪ್ ಮುಗಿಸಿಕೊಂಡು ವಾಪಸ್ ಕೇರಳಕ್ಕೆ ಬಂದು ಅಲೆಕ್ಸಾಂಡರ್ನ ಮನೆಗೆ ಹೋದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆತ ಒದ್ದಡಿ ಸಾಯಿಲಿ ಅಂತ ಮೇರಿ ಮನೆಯಲ್ಲಿ ಬಿಟ್ಟು ಹೋಗಿದ್ಲಲ್ವಾ. ಆದ್ರೆ ಶಾಕಿಂಗ್ಲಿ ಆತ ನೋಡಿದ್ರೆ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಮತ್ತೆ ಬೇರೆ ಹುಡುಗಿಯರ ಮೇಲೆ ಕ್ರೈಮ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆ ಸೈಕೋಪಾತ್ ಅಲೆಕ್ಸಾಂಡರ್ ನಾನೇ ನನ್ನ ಕೈಯಾರ ಕೊಲೆ ಮಾಡಬೇಕಿತ್ತು ಅಂತ ಮೇರಿ ತುಂಬಾನೇ ರಿಗ್ರೆಟ್ ಮಾಡ್ತಾಳೆ. ಈ ಕಡೆ ಅಲೆಕ್ಸಾಂಡರ್ ಬೇರೊಂದು ಊರಲ್ಲಿ ಆರಾಮಾಗಿ ನಡೆದುಕೊಂಡು ಹೋಗ್ತಿರೋದನ್ನ ನೋಡ್ತೀವಿ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಲಾಸ್ಟ್ ಅಲ್ಲಿ ಈ ಚಿತ್ರದ ಪಾರ್ಟ್ 2 ಕೂಡ ಬರುತ್ತೆ ಅಂತ ಮೂವಿ ಟೀಮ್ ನವರು ತೋರಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.